काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं दीपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरि ओम् ಶ್ರೀಮದ್ಭಾಗವತದ ಸ್ಕಂಧದ 24ನೇ ಅಧ್ಯಾಯದಲ್ಲಿ ಇವತ್ತು 30ನೇ ಶ್ಲೋಕ ಅಥ ಭಾಗವತಾಯೂಯಂ ಪ್ರಿಯಾಸ್ಥ ಭಗವಾನ್ ಯಥಾ ನಮೇ ಭಾಗವತಾನಾಂ ಚ ಪ್ರೇಯಾನನ್ಯೋಸ್ತಿ ಕರ್ಹಿಚಿತ್. ರುದ್ರದೇವರು ಪ್ರಚೇತಸರಿಗೆ ದರ್ಶನವನ್ನ ಕೊಟ್ಟು ಹೇಳ್ತಾ ಇರ್ತಕ್ಕಂತಹ ಮಾತು, ಹಿಂದೆ ರುದ್ರದೇವರು ಹೇಳಿದ್ರು, ನನಗೆ ವಿಷ್ಣು ಭಕ್ತರು ಅಂತಂದ್ರೆ ಬಹಳ ಇಷ್ಟ. ನೀವು ಭಗವಂತನ ಭಕ್ತರಾಗಿದ್ದೀರಿ, ನಿಮಗೆ ನಾನು ದರ್ಶನವನ್ನ ಕೊಟ್ಟಿದ್ದೇನೆ, ನಿಮ್ಮನ್ನ ಅನುಗ್ರಹ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಪ್ರಾರಂಭ ಮಾಡಿದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ರುಚಿಯೋಗಿಗಳಾದ ಬ್ರಹ್ಮದೇವರೇನಿದ್ದಾರೆ ಅವರಂತೆ ನಾನೂ ಕೂಡ ಅನಾದಿ ಕಾಲದಿಂದ ವಿಷ್ಣು ಭಕ್ತನಾಗಿದ್ದೇನೆ, ನೀವು ವಿಷ್ಣು ಭಕ್ತರಾಗಿದ್ದೀರಿ, ಆದ್ರಿಂದ ನಿಮ್ಮಲ್ಲಿ ನನಗೆ ಪ್ರೀತಿ ಇದೆ ಅಂತ. ಆ ವಿಷ್ಣುವಿನಲ್ಲಿ ಹೇಗೋ ಹಾಗೆ ನಿಮ್ಮ ಮೇಲೂ ನನಗೆ ಪ್ರೀತಿ ಇದೆ, ಯಾಕೆ ನೀವು ವಿಷ್ಣು ಭಕ್ತರಾದ್ದರಿಂದ ಅಂತ. ನೀವು ವಿಷ್ಣು ಭಕ್ತರು, ನಾನು ವಿಷ್ಣು ಭಕ್ತ, ಹಾಗಾಗಿ ನನಗೆ ಆ ವಿಷ್ಣುವಿನ ಮೇಲೆ ಹೇಗೆ ಭಕ್ತಿ ಇದೆಯೋ ಪ್ರೀತಿ ಇದೆಯೋ ಹಾಗೆ ನಿಮ್ಮ ಮೇಲೂ ಕೂಡ ನನಗೆ ಪ್ರೀತಿ ಇದೆ. ನನಗೆ ಭಗವದ್ಭಕ್ತರಿಗಿಂತ ಹೆಚ್ಚು ಪ್ರೀತ್ಯಾಸ್ಪದರು ಮತ್ತೊಬ್ರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ರುದ್ರದೇವರು.
ನನಗೆ ಮಾತ್ರ ಅಲ್ಲ, ಬೇರೆ ಭಗವದ್ ಭಕ್ತರು ಯಾರ್ಯಾರಿದ್ದಾರೋ ಅವರಿಗೂ ಕೂಡ ಅಷ್ಟೇ. ಭಗವಂತನಿಗಿಂತ ಹೆಚ್ಚು ಪ್ರೀತ್ಯಾಸ್ಪದನು ಮತ್ತೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ ಭಕ್ತರಿಗೆ ಭಗವಂತ ಅಂತಂದ್ರೆ ಅಷ್ಟು ಪ್ರೀತಿ. ಹಾಗಾಗಿ ಭಗವಂತನ ಭಕ್ತರು ಯಾರ್ಯಾರಿದ್ದಾರೋ ಅವರೆಲ್ಲರ ಮೇಲೆ ಪ್ರೀತಿ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಭಗವದ್ ಭಕ್ತರಾಗಿರೋದ್ರಿಂದ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಚೇತಸರಿಗೆ. ಅದಕ್ಕೋಸ್ಕರನೇ ನಾನು ನಿಮಗೆ ದರ್ಶನವನ್ನ ಕೊಟ್ಟದ್ದು ಅಂತ ಅದನ್ನ ಪ್ರಾರಂಭದಲ್ಲೇ ಹೇಳಿದ್ರು. ಯಾಕೆ ನಾನು ನಿಮಗೆ ದರ್ಶನವನ್ನ ಕೊಟ್ಟೆ ಅಂತಂದ್ರೆ ಅದಕ್ಕೆ ಕಾರಣ ಈಗ ಹೇಳ್ತಾ ಇದ್ದಾರೆ. ನಾನು ಒಬ್ಬ ವಿಷ್ಣು ಭಕ್ತ, ನೀವು ವಿಷ್ಣು ಭಕ್ತರಾಗಿದ್ದೀರಿ, ಆದ್ರಿಂದ ಅಂತ. ಹಿಂದೆ ರುಜಿಯೋಗಿಗಳ ಬಗ್ಗೆ ವಿಷಯವನ್ನ ಹೇಳಿದ್ರು. ಆ ರುಜಿಯೋಗಿಗಳು ಅನಾದಿ ಕಾಲದಿಂದಲೂ ವಿಷ್ಣು ಭಕ್ತರು. ಅವರು ಸಾಧನೆಯ ನಂತರದಲ್ಲಿ ಲಿಂಗ ದೇಹ ಭಂಗ ನಂತರದಲ್ಲಿ ಮೋಕ್ಷವನ್ನ ಪಡೀತಾರೆ. ಹಾಗೆ ನಾನು ಕೂಡ ಅನಾದಿ ಕಾಲದಿಂದ ವಿಷ್ಣು ಭಕ್ತ. ನನ್ನ ಸಾಧನೆಯ ನಂತರದಲ್ಲಿ ನಾನು ಈ ರುದ್ರ ಪದವಿಯನ್ನ ಅವರಂತೆ ನಾನು ಪಡ್ಕೊಂಡೆ. ನಂತರದಲ್ಲಿ ನಾನು ಕೂಡ ಲಿಂಗ ದೇಹ ಭಂಗ ನಂತರದಲ್ಲಿ ಮೋಕ್ಷವನ್ನ ಪಡೀತೇನೆ. ಹಾಗಾಗಿ ರುಜಿಯೋಗಿಗಳಂತೆ ನಾನು ಕೂಡ ಅನಾದಿ ಕಾಲದಿಂದ ಆದ್ದರಿಂದ ನಿಮ್ಮಲ್ಲಿಯೂ ನನಗೆ ಆ ವಿಷ್ಣುವಿನಲ್ಲಿ ಹೇಗೋ ಹಾಗೆ ಪ್ರೀತಿ ಇದೆ. ಭಗವಾನ್ ಯಥಾ ಅಂತ, ಯಥಾ ಭಗವಾನ್ ತಥಾ ಅಂದ್ರೆ ಭಗವಂತನಲ್ಲಿ ಹೇಗೆ ನನಗೆ ಪ್ರೀತಿ ಇದೆಯೋ ಹಾಗೆ ನಿಮ್ಮ ಮೇಲೂ ಪ್ರೀತಿ ಇದೆ ಅಂತ. ನಮೇ ಭಾಗವತಾನಾಂಚ ಪ್ರೇಯಾನ್ ಅನ್ಯಃ ಅಸ್ತಿ ಕರ್ಹಿಚಿತ್. ನನಗೆ ಭಗವದ್ ಭಕ್ತರಿಗಿಂತ ಹೆಚ್ಚು ಪ್ರೀತ್ಯಾಸ್ಪದ ಮತ್ತೊಬ್ಬ ಇಲ್ಲ. ಮತ್ತೆ ನನಗೆ ಮತ್ತು ಬೇರೆ ಭಗವದ್ ಭಕ್ತರಿಗೂ ಕೂಡ ಭಗವಂತನಿಗಿಂತ ಹೆಚ್ಚು ಪ್ರೀತ್ಯಾಸ್ಪದರು ಮತ್ತೊಬ್ಬರು ಯಾರೂ ಇಲ್ಲ ಅಂತ ಇಷ್ಟರ್ಥ. ಅದಕ್ಕೆ ಇಲ್ಲಿ ಅಥ ಅಂತ ಇದೆ ಪ್ರಾರಂಭದಲ್ಲಿ. ಅಥ ಭಾಗವತಾಹ ಯೂಯಂ ಅಂತ. ಅಥ ಅಂತನ್ನೋ ಶಬ್ದಕ್ಕೆ ವೀರರಾಘವ ವ್ಯಾಖ್ಯಾನದಲ್ಲಿ ನನು ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅಥ ಭಾಗವತತ್ವಾತ್ ಅಂತ ಆ ರೀತಿ ತಗೊಂಡಿದ್ದಾರೆ. ಅಥ ಅಂದ್ರೆ ಭಾಗವತತ್ವಾತ್ ಅಂತ. ಭಾಗವತಾಹ ಯೂಯಂ ಅಂತನ್ನೋದು ಹೇತುಗರ್ಭ ವಿಶೇಷಣ. ವಿಶೇಷಣ ಕೊಡುವಾಗಲೇ ಅದರಲ್ಲಿ ಏನು ಕಾರಣ ಅನ್ನೋದು ಸೇರ್ಕೊಂಡಿದೆ. ಭಾಗವತರಾದ್ದರಿಂದ ನೀವು, ಪ್ರಚೇತಸರು ಭಗವದ್ಭಕ್ತರಾದ್ದರಿಂದ ಪ್ರಿಯರು ಅಂತ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಯಸ್ಮಾತ್ ಭಗವದ್ಭಕ್ತೋ ಮಮ ಪ್ರಿಯ ಅಥ ತಸ್ಮಾತ್ ಅಂತ ಹಾಗೆ ವ್ಯಾಖ್ಯಾನ ಮಾಡಿ, ಭಗವದ್ಭಕ್ತರು ನನಗೆ ಪ್ರಿಯರಾದ್ದರಿಂದ ಅಂತ ಆ ರೀತಿ ಅನ್ವಯ ಇಟ್ಟುಕೊಂಡಿದ್ದಾರೆ. ಭಗವದ್ಭಕ್ತರು ನನಗೆ ಪ್ರಿಯರಾದ್ದರಿಂದ, ನೀವು ಭಕ್ತರಾದ್ದರಿಂದ ನೀವು ನನಗೆ ಪ್ರಿಯರು ಅಂತ. ಅದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿ ಆಗಿದೆ, ಮತ್ತೊಂದ್ಸಲ ಹೇಳಿದಂತೆ ಆಗ್ತದೆ. ನಾನು ಭಗವದ್ಭಕ್ತನಾದ್ದರಿಂದ ಭಕ್ತರಾದ ನೀವು ನನಗೆ ಅತ್ಯಂತ ಪ್ರಿಯರು ಅಂತ ಈ ರೀತಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಮಧ್ವಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಅಥ ಏವಂ ಅನಾದಿಭಕ್ತಃ ಅಹಂ ಯತಃ ಅತಃ ಪ್ರಿಯ ಯೂಯಂ ಅಂತ ಅರ್ಥ ಬರೋದು. ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ ಈ ಪ್ರಕೃತಕ್ಕೆ. ಹಿಂದೆ
ರುದ್ರ ಪದವಿಯನ್ನ ಪಡಿಲಿಕ್ಕೆ ನಾನು ಈ 40 ಕಲ್ಪಗಳ ಕಾಲ ನಾನು ಸಾಧನೆ ಮಾಡಿದೆ. ಅವರು 100 ಕಲ್ಪಗಳ ಕಾಲ ಸಾಧನೆ ಮಾಡಿ ಬ್ರಹ್ಮ ಪದವಿಯನ್ನು ಪಡೆದು ಆಮೇಲೆ ಲಿಂಗ ದೇಹಭಂಗ ಮೋಕ್ಷ ಪಡಿತಾರೆ. ನಾನು ಅದೇ ರೀತಿ ಅನಾದಿ ಕಾಲದಿಂದ ಅವರಂತೆ ವಿಷ್ಣು ಭಕ್ತ. 40 ಕಲ್ಪಗಳ ಕಾಲ ನನ್ನ ಸಾಧನೆ ಮಾಡಿ ನಾನು ಈ ರುದ್ರ ಪದವಿಯನ್ನು ಪಡ್ಕೊಂಡಿದ್ದೇನೆ. ನಾನು ಕೂಡ ಮುಂದೆ ಲಿಂಗ ದೇಹ ಭಂಗ ಅನಂತರದಲ್ಲಿ ಮೋಕ್ಷವನ್ನು ಪಡಿತೇನೆ ಅಂತ ಹೇಳಿ ಪ್ರಕೃತಕ್ಕೇನಾಗಾದರೆ ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಹೌದು, ಅದರಿಂದ ಈಗೇನು ಉಪಯೋಗ, ಯಾಕೆ ಹೇಳ್ತಾ ಇದ್ದೀರಿ ಇದನ್ನ ಅಂತ ಅನ್ನೋ ಪ್ರಶ್ನೆ ಬಂದ್ರೆ, ಅದಕ್ಕೆ ಇಲ್ಲ, ನೀವು ಭಗವದ್ ಭಕ್ತರಾಗಿದ್ದೀರಿ, ನಾನೂ ಭಗವದ್ ಭಕ್ತನಾಗಿದ್ದೇನೆ, ನನಗೆ ಭಗವದ್ ಭಕ್ತರು ಅಂತಂದ್ರೆ ಬಹಳ ಇಷ್ಟ, ಆದ್ರಿಂದ ನಾನು ಅನಾದಿ ಭಕ್ತನಾದ್ರಿಂದ ನೀವು ನನಗೆ ಅತ್ಯಂತ ಪ್ರಿಯರು ಅಂತ ಹೀಗೆ ಹಿಂದಿನ ಶ್ಲೋಕದಿಂದ ಈ ಶ್ಲೋಕಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಪ್ರಿಯಾಸ್ಥ ಭಗವಾನ್ ಯಥಾ ನಮೇ ಭಾಗವತಾನಾಂ ಚ ಪ್ರಿಯಾನನ್ಯೋಸ್ತಿ ಕರ್ಹಿಚಿತ್. ಇದಂ ವಿವಿಕ್ತಂ ಜಪ್ತವ್ಯಂ ಪವಿತ್ರಂ ಮಂಗಲಂ ಪರಂ ನಿಶ್ರೇಯಸಕರಂ ಚಾಪಿ ಶ್ರೂಯತಾಂ ಯದ್ವದಾಮಿವಹ. ಆದ್ರಿಂದ ನಾನು ನಿಮ್ಗೆ ನೀವು ಇನ್ನು ಮುಂದೆ ಜಪ ಮಾಡಬೇಕಾದ ಪರಮ ಪವಿತ್ರವಾದ ಅತ್ಯಂತ ಮಂಗಳಕರವಾದ ಒಂದು ಮಂತ್ರವನ್ನ ನಿಮಗೆ ಉಪದೇಶ ಮಾಡ್ತೇನೆ ಅಂತ ಹೇಳ್ತಾರೆ ರುದ್ರದೇವರು. ಈಗ ಆ ಪ್ರಚೇತಸರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರನೇ ಬಂದವರು. ಪ್ರಚೇತಸರು ಈಗ ತಪಸ್ಸು ಮಾಡಬೇಕು ಅಂತ ಹೊರಟಿದ್ದಾರೆ. ತಪಸ್ಸು ಮಾಡಬೇಕು ಅಂತ ಹೊರಟಂತಹ ಪ್ರಚೇತಸರಿಗೆ ಯಾವ ರೀತಿ ಭಗವಂತನನ್ನ ಅವರು ಜಪ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ನೋದನ್ನ ತಿಳಿಸಿ ಉಪದೇಶವನ್ನ ಮಾಡ್ಲಿಕ್ಕೋಸ್ಕರನೇ ರುದ್ರದೇವರು ಬಂದಿದ್ದಾರೆ. ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ ರುದ್ರದೇವರಿಲ್ಲಿ. ಇದಂ ವಿವಿಕ್ತಂ ಜಪ್ತವ್ಯಂ ಪವಿತ್ರಂ ಮಂಗಲಂ ಪರಂ, ಅದು ನಿಶ್ರೇಯಸಕರಂ ಚ, ಮೋಕ್ಷವನ್ನ ತಂದು ಕೊಡ್ತಕ್ಕಂಥದ್ದು ಒಂದು ಮಂತ್ರ ಇದೆ. ಪರಮ ಮಂಗಳಕರವಾದ ಮಂತ್ರ, ಪರಮ ಮಂಗಳಂ, ಪವಿತ್ರಂ ಪರಮ ಪವಿತ್ರವಾದದ್ದು, ಜಪ್ತವ್ಯಂ ಜಪವನ್ನ ಮಾಡಲೇಬೇಕಾದದ್ದು, ವಿವಿಕ್ತಂ ಜಪ್ತವ್ಯಂ ಶುದ್ಧವಾದ ಭಾವದಿಂದ ಜಪ ಮಾಡಬೇಕಾದಂತಹ ಒಂದು ಮಂತ್ರ, ಅದು ಮೋಕ್ಷವನ್ನ ತಂದು ಕೊಡ್ತಕ್ಕಂತಹ ಒಂದು ಮಂತ್ರ. ಅಂತಹ ಮಂತ್ರವನ್ನ ನಾನು ನಿಮಗೆ ಉಪದೇಶ ಮಾಡ್ತೇನೆ, ಶ್ರೂಯತಾಂ ಕೇಳ್ರಿ ಅಂತ ಇದ್ದಾರೆ ರುದ್ರದೇವರು. ಇನ್ನು ಮುಂದೆ ಆ ರುದ್ರದೇವರು ಹೇಳುವ ಉಪದೇಶ ಏನಿದೆ ಅದನ್ನ ರುದ್ರಗೀತಾ ಅಂತ ಕರೀತಾರೆ. ಭಾಗವತದಲ್ಲಿ ಈ ರೀತಿಯ ಅನೇಕ ಗೀತೆಗಳು ಬರುತ್ತೆ. ಅದರಲ್ಲಿ ಇದು ರುದ್ರಗೀತ, ರುದ್ರದೇವರು ಉಪದೇಶ ಮಾಡಿದ ಗೀತ ಪ್ರಚೇತಸರನ್ನ ಕುರಿತು. ಇದಂ ವಿವಿಕ್ತಂ ಜಪ್ತವ್ಯಂ ಪವಿತ್ರಂ ಮಂಗಲಂ ಪರಂ ನಿಶ್ರೇಯಸಕರಂ ಚಾಪಿ ಶ್ರೂಯತಾಂ ಯದ್ವದಾಮಿವಹ. ಮೈತ್ರೇಯ ಉವಾಚ ಇತ್ಯನುಕ್ರೋಶ ಹೃದಯೋ ಭಗವಾನ್ ಆಹತಾನ್ ಶಿವಃ ಬದ್ಧಾಂಜಲೀನ್ ರಾಜಪುತ್ರಾನ್ ನಾರಾಯಣ ಪರೋ ವಚಃ. ಮೈತ್ರೇಯರು ಇದರನ್ನು ಕುರಿತು ಹೇಳ್ತಾ ಇದ್ದಾರೆ, ಈ ರೀತಿ ರುದ್ರದೇವರು
ಆ ಎಲ್ಲ ರಾಜಕುಮಾರರಿಗೆ ಪ್ರಚೇತಸರು 10 ಜನ ರಾಜಪುತ್ರಾನ್ ಬದ್ಧಾಂಜಲಿನ್ ಕೈ ಮುಗಿದು ನಿಂತುಕೊಂಡಿದ್ರಂತೆ ಆ ರಾಜಪುತ್ರರು. ನೋಡಿ ವಾಯ್ಸ್ ಕೇಳ್ತಾ ಇಲ್ಲ. ಅದೇ ಒಂದು ಕಾಲ್ ಬಂತು, ಇವಾಗ ಬಂತಾ? ಇವಾಗ ಬನ್ನಿ, ಬರ್ತಾ. ಯಾರು ರಾಜಪುತ್ರರಾದಂತಹ ಪ್ರಚೇತಸರು ಕೈ ಮುಗಿದು ನಿಂತುಕೊಂಡಿದ್ರು. ಅಂತಹ ರಾಜಕುಮಾರರಿಗೆ ನಾರಾಯಣ ಪರನಾಗಿರ್ತಕ್ಕಂತಹ ಶಿವ ಕರುಣಾರ್ದ್ರ ಹೃದಯನಾಗಿ ಈ ಮಂತ್ರವನ್ನ ಉಪದೇಶ ಮಾಡಿದ ಅಂತ ಮೈತ್ರಿಯರು ಹೇಳ್ತಾ ಇದ್ದಾರೆ. ಇತಿ ಅನುಕ್ರೋಶ ಹೃದಯ ಶಿವ, ಶಿವನಿಗೆ ವಿಶೇಷಣ ಅದು. ಶಿವ ಅನುಕ್ರೋಶ ಹೃದಯ ಅಂದ್ರೆ ಕರುಣೆಯಿಂದ ತುಂಬಿದ ಮನಸ್ಸುಳ್ಳವನು ಅಂತ ಅರ್ಥ. ಈ ಪ್ರಚೇತಸರ ಮೇಲೆ ಕಾರುಣ್ಯ ರುದ್ರದೇವರಿಗೆ ಅಷ್ಟಿದೆ. ಭಗವಂತನ ಮಂತ್ರವನ್ನ ಇವರಿಗೆ ಉಪದೇಶ ಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಅಷ್ಟು ಕರುಣೆ. ಕರುಣಾರ್ದ್ರ ಹೃದಯರಾಗಿ ನಾರಾಯಣ ಪರರಾಗಿದ್ದಾರೆ ಆ ರುದ್ರದೇವರು. ಅಂತಹ ನಾರಾಯಣ ಪರಹ ಶಿವ ಬದ್ಧಾಂಜಲಿನ್ ರಾಜಪುತ್ರಾನ್ ಕೈ ಮುಗಿದು ನಿಂತುಕೊಂಡಿರ್ತಕ್ಕಂತಹ ರಾಜಪುತ್ರರಾದ ಪ್ರಚೇತಸರಿಗೆ ಈ ಮುಂದೆ ಹೇಳುವ ಮಂತ್ರವನ್ನ ಉಪದೇಶ ಮಾಡಿದ. ಇತ್ಯನುಕ್ರೋಶ ಹೃದಯೋ ಭಗವಾನ್ ಹತಾನ್ ಶಿವ ಬದ್ಧಾಂಜಲಿನ್ ರಾಜಪುತ್ರಾನ್ ನಾರಾಯಣ ಪರೋ ವಚಃ. ರುದ್ರೌವಾಚ ಜಿತಂ ವ ಆತ್ಮವಿದ್ಧುರ್ಯಾಃ ಸ್ವಸ್ತಯೇ ಸ್ವಸ್ತಿರಸ್ತು ವಃ ಭವತಾಂ ರಾಧಸೇ ರಾಧ್ಯಂ ಸರ್ವಸ್ಮಾ ಆತ್ಮನೇ ನಮಃ. ಇಲ್ಲಿಂದ ರುದ್ರಗೀತಾ ಪ್ರಾರಂಭ. ರುದ್ರದೇವರು ಮಾಡಿದ ಭಗವಂತನ ಸ್ತೋತ್ರ, ರುದ್ರದೇವರು ನಮಗೆ ತಿಳಿಸಿಕೊಟ್ಟಂತಹ ಉಪದೇಶ, ಪ್ರಚೇತಸರ ಮೂಲಕವಾಗಿ ನಮಗೆಲ್ಲ ಕೊಟ್ಟಂತಹ ಒಂದು ದೊಡ್ಡ ಸಂದೇಶ, ಭಗವಂತನ ಮಹಾತ್ಮೆಯನ್ನು ತಿಳಿಸಿಕೊಡ್ತಕ್ಕಂತಹ ಅದ್ಭುತವಾದ ಮಾತುಗಳು, ರುದ್ರದೇವರಿಂದ ಬಂದ ಮಾತುಗಳು ಭಾಗವತದಲ್ಲಿ ಬಹಳ ವಿಸ್ತಾರವಾಗಿ ಈ ರುದ್ರಗೀತಾ ಬಂದಿದೆ. ಈ ರುದ್ರಗೀತೆಯ ಕೊನೆಯಲ್ಲಿಯೂ ಕೂಡ ಇದರ ಮಹಿಮೆಯನ್ನ ಅವರೇ ಹೇಳುತ್ತಾರೆ. ಏಕಾಗ್ರ ಮನಸ್ಸಿನಿಂದ ಇದನ್ನ ಜಪ ಮಾಡ್ರಿ ಅಂತ ಅವರಿಗೆ ಉಪದೇಶ ಮಾಡಿದ ರುದ್ರಗೀತಾ ಇದು. ಇದನ್ನ ಬೆಳಗ್ಗೆ ಎದ್ದು ಶ್ರದ್ಧೆಯಿಂದ ಕೈ ಮುಗಿದು ಈ ಸ್ತೋತ್ರವನ್ನ ಕೇಳಬೇಕು, ಹೇಳಬೇಕಂತೆ. ಬೆಳಗ್ಗೆ ಎದ್ದು ಅಂತಾನೆ ಹೇಳುತ್ತಾರೆ. ಯೈದಂ ಕಲ್ಯ ಉತ್ಥಾಯ ಪ್ರಾಂಜಲಿ ಶ್ರದ್ಧಯಾನ್ವಿತ ಅಂತ ಮುಂದೆ ಈ ರುದ್ರಗೀತೆಯ ಕೊನೆಯಲ್ಲಿ ಬರತಕ್ಕಂತಹ ಫಲಸ್ತುತಿ 80ನೇ ಶ್ಲೋಕದಲ್ಲಿ ಬರುತ್ತೆ. ಅದು ಬೆಳಗ್ಗೆ ಎದ್ದು ಆ ಬೆಳಗಿನ ಜಾವದಲ್ಲಿ ಶ್ರದ್ಧೆಯಿಂದ ಕೈ ಮುಗಿದು ಈ ಸ್ತೋತ್ರವನ್ನ ಯಾರು ಹೇಳ್ತಾರೋ ಕೇಳ್ತಾರೋ ಅಂಥವರು ಕರ್ಮ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಇದರ ಒಂದು ಫಲ ಹೇಳ್ತಾರೆ. ಮುಂದೆ ಇಲ್ಲಿಂದ ಪ್ರಾರಂಭ, ಅದು 33ನೇ ಶ್ಲೋಕದಿಂದ ಮುಂದೆ 81ನೇ ಶ್ಲೋಕದವರೆಗೆ ರುದ್ರಗೀತಾ. ಆ ರುದ್ರದೇವರು ಪ್ರಾರಂಭ ಮಾಡಿದ್ದಾರೆ ತಮ್ಮ ಮಾತನ್ನ. ಮೊದಲು ಆ ಪ್ರಚೇತಸರನ್ನ ಕುರಿತು ಸಂಬೋಧನೆ ಮಾಡ್ತಾ ಹೇಳ್ತಾರೆ, ಆತ್ಮಜ್ಞಾನಿಗಳು ಅಂತ ಯಾರಿದ್ದಾರೆ ಅದರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ನೀವು ಅಂತ. ಆತ್ಮವಿದ್ದು ಅಂತ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಎಲೆ ಪ್ರಚೇತಸರೇ, ನೀವು ಸಕಲ ಅಭೀಷ್ಟಗಳನ್ನು ಕೂಡ ಪಡಿತೀರಿ. ಮುಂದೆ
ನೀವು ಸಕಲಾಭೀಷ್ಟಗಳನ್ನು ಕೂಡ ಪಡ್ಕೊಳ್ತೀರಿ. ಭಗವಂತನಲ್ಲಿ ಭಕ್ತಿ ಬೇಕು. ಆ ಸ್ವರೂಪಾನಂದ ಪ್ರಾಪ್ತಿಗೆ ಬೇಕಾಗುವ ಭಗವಂತ ಆಚಾರ್ಯ ವಾಯ್ಸ್ ಕಟ್ಟಾಯಿ ಕೇಳುತ್ತಾ, ಎರಡೇ ಲೈನ್ ಕೇಳ್ತಾ ಆಮೇಲೆ ಇವಾಗ ಒಂದ್ವೇ ಕೇಳಿಸುವ. ಸ್ವಸ್ಥಯೇ ಸ್ವಸ್ತಿ ಅಸ್ತುವಃ ಅಂತ. ಸ್ವಸ್ಥಯೇ ಅಂತಂದ್ರೆ ಸ್ವರೂಪಾನಂದ ಆವಿರ್ಭಾವ. ಕುರುಡ ಬಹಳ ಹೊತ್ತು ಕೇಳಲಿಲ್ಲ, ಸ್ವರೂಪಾನಂದ ವಾಯ್ಸ್ ಕೇಳಲಿಲ್ಲ, ಬಹಳ ಹೊತ್ತು ಕೇಳಲಿಲ್ಲ ಅಂದೆ. ಅದೇ ಅವಾಗ ಒಂದು ಕಾಲ್ ಬಂತು, ನಿಲ್ಸಿದ್ದೆ. ಇಲ್ಲ, ಅದಕ್ಕಾದ ನಂತರ ನೀವು ಮಾತು ಕೇಳ್ತು, ಆಮೇಲೆ ಮತ್ತೆ ಕೇಳಲಿಲ್ಲ. ಕೇಳಿಸಲ್ಲ, ಈ ಶ್ಲೋಕದಲ್ಲಿ ಫುಲ್ಲವೇ ಕೇಳಿಸಲ್ಲ. ಹೌದಾ, ಸರಿ. ಈ ಶ್ಲೋಕ ಮತ್ತೆ ಮೊದಲಿಂದನೇ ಹೇಳ್ತೇನೆ. ಹಿತಂ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಡಿಸ್ಟರ್ಬೆನ್ಸ್ ಇದೆ, ಹೌದು. ಇವತ್ತು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಈಗ ಒಂದ್ 2-3 ದಿವಸದಿಂದ ಹಂಗ ಆಗ್ತಾ ಇದೆ. ಸರಿ. ಜಿತಂ ಆತ್ಮವಿದ್ಧುರ್ಯಾಃ ಸ್ವಸ್ಥಯೇ ಸ್ವಸ್ತಿರಸ್ತುವಃ ಭವತಾಂ ರಾಧಸೇ ರಾಜ್ಯಂ ಸರ್ವಸ್ಮಾ ಆತ್ಮನೇ ನಮಃ. ರುದ್ರದೇವರು ಪ್ರಚೇತಸವನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿಂದ ರುದ್ರ ಗೀತಾ ಪ್ರಾರಂಭವಾಗಿದೆ. ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಪ್ರಚೇತಸರೇ ಅಂತ ಸಂಬೋಧನೆ ಮಾಡಿದ್ದಾರೆ ಪ್ರಚೇತಸರನ್ನ ಕುರಿತು. ನೀವು ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು ಅಂತ. ಅಂದ್ರೆ ಅವರಿಗೆ ಭಕ್ತಿ ಇದೆ, ಭಗವಂತನಲ್ಲಿ ಭಕ್ತಿ ಇದೆ, ಆತ್ಮಜ್ಞಾನಿಗಳಾಗಿದ್ದಾರೆ. ಅವರಿಗೆ ಪುನಃ ರುದ್ರದೇವರು ಹೇಳ್ತಾ ಇದ್ದಾರೆ, ನಿಮಗೆ ಸ್ವಸ್ಥಯೇ ಸ್ವಸ್ತಿರಸ್ತು. ಸ್ವಸ್ಥಯೇ ಅಂತಂದ್ರೆ ಸ್ವರೂಪಾನಂದ ಪ್ರಾಪ್ತಿ ರೂಪವಾದ ಮೋಕ್ಷ. ಆ ಸ್ವರೂಪಾನಂದ ಪ್ರಾಪ್ತಿ ರೂಪವಾದ ಮೋಕ್ಷಕ್ಕೆ ಬೇಕಾಗುವ ಭಕ್ತಿ ಸ್ವಸ್ತಿ. ಸ್ವಸ್ತಿ ಅಂತಂದ್ರೆ ಸಮೀಚೀನವಾದ ಸ್ಥಿತಿ, ಅಂದ್ರೆ ಹರಿಭಕ್ತಿ. ಸ್ವಸ್ಥಯೇ ಸ್ವಸ್ತಿ ಅಂತಂದ್ರೆ ಸ್ವರೂಪಾನಂದಾವಿರ್ಭಾವಕ್ಕೆ ಬೇಕಾಗುವಂತಹ ಒಂದು ಭಕ್ತಿ. ಅಂತಹ ಭಕ್ತಿ ನಿಮಗೆ ಬರಲಿ ಅಂತ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಇವರು ವಿಷ್ಣು ಭಕ್ತರೇ. ಈಗಿರುವ ಭಕ್ತಿಗಿಂತ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷಕ್ಕೆ ಬೇಕಾಗುವ ಭಕ್ತಿ ಏನಿದೆ ಅದು ಬೇರೆನೆ ಭಕ್ತಿ. ಇಷ್ಟು ಭಕ್ತಿ ಅದು ಸಾಕಾಗೋದಿಲ್ಲ, ಅದಕ್ಕೆ ಆ ಭಕ್ತಿ ನಿಮಗೆ ಬರಲಿ ಅಂತ ಅನುಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮ ಸ್ವಸ್ಥಯೇ ಸ್ವಸ್ತಿ ಅಸ್ತು, ಸ್ವರೂಪಾನಂದ ಆವಿರ್ಭಾವ ರೂಪವಾದಂತಹ ಮೋಕ್ಷಕ್ಕೆ ಬೇಕಾಗುವ ಭಕ್ತಿ ಅದು ಬರಲಿ ಅಂತ ಆ ಸ್ವಸ್ಥಯೇ ಸ್ವಸ್ತಿ ಅನ್ನೋ ಶಬ್ದಕ್ಕೆ ಆ ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹರೌ ಸ್ವಸ್ತಿ ಸಮೀಚೀನ ಸದ್ಭಾವ ಸತಿ ಭಕ್ತಿ ಅಸ್ತು ಅಂತ ವಿಜಯಧ್ವಜ ತೀರ್ಥರು ಸ್ವಸ್ತಿ ಅಸ್ತು ಅನ್ನೋ ಶಬ್ದಕ್ಕೆ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಸ್ಥಯೇ ಅಂತನ್ನೋ ಶಬ್ದಕ್ಕೆ ಸ್ವರೂಪಾನಂದ ಆವಿರ್ಭಾವ ಸ್ವರೂಪ ಆನಂದ ಲಾಭಾಯ ಇತಿ ಯಾವತ್. ಸ್ವಸ್ಥ ಅಂದ್ರೆ ಸಮೀಚೀನ ಸ್ಥಿತಿ, ಸಮೀಚೀನವಾದ ಸ್ಥಿತಿಯನ್ನು ಸ್ವಸ್ತಿ ಅಂತ ಕರೀತಾರೆ. ಸಮೀಚೀನವಾದ ಸ್ಥಿತಿ ಯಾವುದು? ಮೋಕ್ಷ. ಆ ಸಮೀಚೀನವಾದ ಸ್ಥಿತಿ ಸಿಗಲಿಕ್ಕೆ ಬೇಕಾಗುವ ಸ್ವಸ್ತಿ ಅಂದ್ರೆ ಭಗವದ್ಭಕ್ತಿ. ಅಂತಹ ಭಗವದ್ಭಕ್ತಿ ನಿಮಗೆ ಉಂಟಾಗಲಿ. ನೀವು ನಿಮ್ಮ ಮನಸ್ಸಿನ ಅಭೀಷ್ಟಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ
ನಾನು ಈ ಮುಂದೆ ಹೇಳುವ ಸ್ತೋತ್ರದಿಂದ ಭಗವಂತನನ್ನ ನೀವು ಆರಾಧನೆ ಮಾಡಬೇಕು ಅಂತ. ನೀವು ನಿಮ್ಮ ಮನಸ್ಸಿನ ಅಭೀಷ್ಟಗಳನ್ನ ನೀವು ಪಡಿಬಹುದು. ನಾನು ಈ ಮುಂದೆ ಹೇಳುವ ಸ್ತೋತ್ರ ಏನಿದೆ ಭಗವಂತನ ಸ್ತೋತ್ರ, ಈ ಸ್ತೋತ್ರದಿಂದ ನೀವು ಭಗವಂತನನ್ನ ಆರಾಧನೆ ಮಾಡಿದರೆ ನೀವು ನಿಮ್ಮ ಸಕಲಾಭೀಷ್ಟಗಳನ್ನು ಕೂಡ ನೀವು ಪಡಿಬಹುದು. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆ ಅಭೀಷ್ಟಗಳನ್ನ ನೀವು ಪಡಿಬಹುದು. ಅದಕ್ಕೆ ನೀವು ನಾನು ಹೇಳುವ ಈ ಮುಂದೆ ಹೇಳುವ ಸ್ತೋತ್ರದಿಂದ ಭಗವಂತನನ್ನ ಆರಾಧನೆ ಮಾಡಬೇಕು. ಆ ಭಗವಂತ ಸರ್ವಾತ್ಮ ಅಂತಹ ಸರ್ವಸ್ಮ ಆತ್ಮನೇ ನಮಃ, ಎಲ್ಲರಿಗೂ ಅಂತರ್ಯಾಮಿಯಾದ ಸ್ವಾಮಿಯಾದ ಆ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಸರ್ವಸ್ಮ ಆತ್ಮನೇ ನಮಃ ಅಂತ. ಸರ್ವಸ್ಮ ಅಂದ್ರೆ ಸರ್ವಸ್ಮೈ, ಸರ್ವಸ್ಮೈ ಆತ್ಮನೆ ಅಂತ ಅದು ಪದಚ್ಛೇದ ಮಾಡ್ಕೊಳ್ಬೇಕು. ಸರ್ವಸ್ಮೈ ಆತ್ಮನೆ ಅಂತಂದ್ರೆ ಸರ್ವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ಅಂತ ಅರ್ಥ. ಆದ್ರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಇಲ್ಲಿ ಸರ್ವಸ್ಮೈ ಆತ್ಮನೆ ಅಂತ ಇರೋದಕ್ಕೆ ಎಲ್ಲರ ಸ್ವರೂಪನಾದ ಸರ್ವಸ್ವರೂಪನಾದ ಆತ್ಮನಿಗೆ ನಮಸ್ಕಾರ ಅಂತ ಹಂಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದ್ರೆ ಅವರ ಪ್ರಕಾರ ಎಲ್ಲ ಒಂದೇ ಅಲ್ವಾ, ಅದ್ವೈತ. ಅವರ ಪ್ರಕಾರ ಈ ಇಡೀ ಜಗತ್ತೇ ಭಗವಂತನ ಸ್ವರೂಪ ಅಂತ. ಅದ್ವೈತಿಗಳು ಹಾಗೆ ಹೇಳುತ್ತಾರೆ, ವಿಶಿಷ್ಟಾದ್ವೈತಿಗಳು ಹಾಗೆ ಹೇಳುತ್ತಾರೆ. ವಿಶಿಷ್ಟಾದ್ವೈತಿಗಳಂತೂ ಭೇದಾಭೇದ ಅಂತ ಎರಡೂ ಒಪ್ಪಿರೋದ್ರಿಂದ ಅವ್ರ ಪ್ರಕಾರನು ಈ ಜಗದಾತ್ಮಕನಾಗಿದ್ದಾನೆ ಭಗವಂತ. ಹಾಗಾಗಿ ಸರ್ವಸ್ಮೈ ಅಂದ್ರೆ ಸರ್ವಸ್ವರೂಪ ಭಗವಂತ ಅಂತಾನೆ ಅವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಪ್ರಮಾಣದಿಂದ ಬಾಧಿತವಾಗಿರ್ತಕ್ಕಂಥ ವಿಷಯ. ಯಾಕೆ ನಾವು ಹಿಂದೆ ಎಲ್ಲ ಹೇಳಿದ್ದೇವೆ, ಭಗವಂತ ಈ ಜಗತ್ ಸ್ವರೂಪ ಅಲ್ಲ, ಇದು ಜಡವಾದ ಜಗತ್ತಾಗಿ ಭಗವಂತ ಪರಿಣಾಮ ಆಗಿದ್ದಲ್ಲ. ಅನಿಷ್ಟವಾದ ಅಮಂಗಲವಾದ ಈ ಪ್ರಪಂಚವಾಗಿ ಭಗವಂತ ಯಾವತ್ತೂ ಕೂಡ ಪರಿಣಾಮವನ್ನು ಹೊಂದತಕ್ಕಂಥವನಲ್ಲ. ಅವನು ಅಪರಿಣಾಮಿ, ಅಪ್ರಾಕೃತ ಸ್ವರೂಪಿ. ಹಾಗಾಗಿ ಅನೇಕ ಪ್ರಮಾಣಗಳ ವಿರೋಧ ಬರ್ತದೆ, ಹಾಗೆ ಹೇಳಬಾರದು. ಸರ್ವಸ್ವರೂಪ ಅಲ್ಲ ಭಗವಂತ. ಸರ್ವಸ್ಮೈ ಅಂದ್ರೆ ಸರ್ವಾಂತರ್ಯಾಮಿ ಅಂತ ಅರ್ಥ. ಎಲ್ಲದರ ಅಂತರ್ಯಾಮಿ ಭಗವಂತ. ಎಲ್ಲ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಒಳಗೆ ಅಂತರ್ಯಾಮಿಯಾಗಿ ಇದ್ದಾನೆ ಭಗವಂತ. ಹಾಗರ್ಥ ಮಾಡಬೇಕು. ಅದಕ್ಕೆ ಆಚಾರ್ಯರು ಬ್ರಹ್ಮತರ್ಕದ ಒಂದು ಶ್ಲೋಕವನ್ನ ಇಲ್ಲಿ ಉದಾಹರಿಸಿ ಸರ್ವಸ್ಮೈ ಆತ್ಮನೇ ನಮಃ ಅನ್ನೋ ಶಬ್ದದ ಅರ್ಥವನ್ನು ನಮಗೆ ಅನುಗ್ರಹ ಮಾಡಿಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಸರ್ವಾಂತರ್ಯಾತ್ಮಕತ್ವಾತ್ತು ಸರ್ವನಾಮಾ ಜನಾರ್ದನಃ ನತು ಸರ್ವಸ್ವರೂಪತ್ವಾತ್ ಸರ್ವೇಶೋಸೌ ಹರಿರ್ಯತಃ ಇತಿ ಬ್ರಹ್ಮತರ್ಕೆ. ಭಗವಂತ ಸರ್ವೇಶ್ವರ ಅಂತ ಶಾಸ್ತ್ರದಲ್ಲಿ ಸಿದ್ಧವಾಗಿದೆ. ಆದ್ರಿಂದ ಸರ್ವಾಂತರ್ಯಾಮಿತ್ವ ಅವನಲ್ಲಿ ಇರೋದ್ರಿಂದಲೇನೆ ಅವನು ಸರ್ವ ಹೊರತು ಸರ್ವಸ್ವರೂಪ ಅನ್ನೋ ಕಾರಣದಿಂದ ಅಲ್ಲ ಅಂತ ಬ್ರಹ್ಮತರ್ಕದಲ್ಲಿ ಸ್ಪಷ್ಟವಾಗಿ ಅದನ್ನ ವಿರೋಧ ಮಾಡಿದ್ದಾರೆ. ಇವರೆಲ್ಲ ಬ್ರಹ್ಮ ಸರ್ವಸ್ವರೂಪನಾದ್ರಿಂದ ಸರ್ವ ಅಂತ ಏನು ಕರೀತಾರೆ ಅದು ಸರಿಯಲ್ಲ ಅನ್ನೋದನ್ನ ಬ್ರಹ್ಮತರ್ಕ ವಾಕ್ಯವೇ ಹೇಳುತ್ತಾ ಇದೆ. ಸರ್ವಸ್ವದಿಂದ ಭಗವಂತ ಸರ್ವ ಅಂತ ಅಲ್ಲ, ಸರ್ವ ಅಂತರ್ಯಾಮಿ ಆದ್ದರಿಂದ ಅವನು ಸರ್ವ ಇದೇ ಮುಂದೆ ಇಲ್ಲೇ ಕೆಲವು ಪದಗಳು ಬರ್ತಾವೆ. ಊರ್ಜಾ ಇಟ್ ಮೊದಲಾದ ಶಬ್ದಗಳೆಲ್ಲ ಭಗವಂತನನ್ನ ಸ್ತೋತ್ರ ಮಾಡ್ತಕ್ಕಂಥ ಶಬ್ದಗಳೆಲ್ಲ ಬರ್ತಾವೆ. ಆ ಶಬ್ದಗಳೆಲ್ಲವೂ ಕೂಡ ಭಗವಂತ ಆ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅನ್ನೋ ಅಭಿಪ್ರಾಯದಿಂದ ಆ ಶಬ್ದ ವಾಚ್ಯತ್ವ ಊರ್ಜಾ ಇಡ ಮೊದಲಾದ ಶಬ್ದಗಳಿಂದ ಭಗವಂತ ಯಾಕೆ ವಾಚ್ಯನಾಗಿದ್ದಾನೆ ಅಂದ್ರೆ ಆ ಎಲ್ಲ ಪದಾರ್ಥಗಳ ಒಳಗೆ ಅಂತರ್ಯಾಮಿಯಾಗಿದ್ದಾನೆ ಅನ್ನೋ ಅಭಿಪ್ರಾಯದಿಂದ ಹೊರತು
ಅದರ ಸ್ವರೂಪನಾಗಿದ್ದಾನೆ ಅನ್ನೋ ಅಭಿಪ್ರಾಯದಿಂದ ಅಲ್ಲ ಅನ್ನೋದನ್ನ ಈಗಲೇ ನಾವು ಈ ಆಚಾರ್ಯರ ವಾಕ್ಯದಿಂದ ಬ್ರಹ್ಮತರ್ಕದ ವಾಕ್ಯದಿಂದ ಇಟ್ಟುಕೊಳ್ಬೇಕು. ಹಾಗಾಗಿ ಸರ್ವಸ್ಮೈ ಆತ್ಮನೇ ನಮಃ ಅಂತಂದ್ರೆ ಸರ್ವ ಸ್ವರೂಪನಾದ ಆತ್ಮನಿಗೆ ನಮಸ್ಕಾರ, ಸರ್ವಾಂತರ್ಯಾಮಿಯಾದ ಸ್ವಾಮಿಯಾದ ಭಗವಂತನಿಗೆ ನಮಸ್ಕಾರ. ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ, ಸರ್ವಸ್ಮೈ ಅಂತಂದ್ರೆ ಸರ್ವಾಂತರ್ಯಾಮಿ ಅಂತ ಅರ್ಥ. ಹೀಗೆ ನಮಸ್ಕಾರ ಅಂತ ಮೊದಲು ಆ ಭಗವಂತನಿಗೆ ರುದ್ರವಾಚ ಜಿತಂ ವ ಆತ್ಮವಿಧುರ್ಯಾ ಸ್ವಸ್ತಯೇ ಸ್ವಸ್ತಿರಸ್ತು ವಃ ಭವತಾಂ ರಾಧಸೇ ಅರ್ಘ್ಯಂ ಸರ್ವಾ ಆತ್ಮನೇ ನಮಃ ಪಂಕಜನಾಭಾಯ ಇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ. ರುದ್ರದೇವರು ಭಗವಂತನನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಭಗವಂತನನ್ನ ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಅನ್ನೋದನ್ನ ಉಪದೇಶ ಮಾಡ್ತಾ ಇದ್ದಾರೆ. ಪಂಕಜನಾಭ ನಾಭಿಯಲ್ಲಿ ಪದ್ಮವನ್ನ ಧಾರಣೆ ಮಾಡಿರ್ತಕ್ಕಂಥವನು. ಆ ಪದ್ಮ ಎಂಥದ್ದು ಅಂದ್ರೆ ಅದರಲ್ಲಿ ಎಲ್ಲ ಅಡಗಿದೆ. ಭೂತ ಸೂಕ್ಷ್ಮ ಇಂದ್ರಿಯಾತ್ಮನೇ, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಇಂದ್ರಿಯಗಳು, ಇದೆಲ್ಲದಕ್ಕೂ ನಿಯಾಮಕನಾಗಿ ಅವನು ವ್ಯಾಪಿಸಿಕೊಂಡಿದ್ದಾನೆ. ಇದೆಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂತಹ ಒಂದು ಪದ್ಮ, ಅಂತಹ ಪದ್ಮವನ್ನ ತಾನು ಹೊಕ್ಕಳಲ್ಲಿ ಧಾರಣೆ ಮಾಡಿದ್ದಾನೆ. ಪದ್ಮ ನಾಭ, ಪಂಕಜ ನಾಭ, ಭೂತ ಸೂಕ್ಷ್ಮ ಇಂದ್ರಿಯಾತ್ಮ, ಪಂಚಭೂತಗಳು, ಭೂತ ಅಂದ್ರೆ ಪಂಚಭೂತಗಳು, ಆಮೇಲೆ ಪಂಚಭೂತ ಸೂಕ್ಷ್ಮ ಅಂತಂದ್ರೆ ಶಬ್ದ ಸ್ಪರ್ಶ ಮೊದಲಾದ ತನ್ಮಾತ್ರಗಳು, ಮತ್ತು ಇಂದ್ರಿಯ 10 ಇಂದ್ರಿಯಗಳು, ಶ್ರೋತ್ರ ಆದ್ರೆ ಇಂದ್ರಿಯಗಳು, ಈ ಎಲ್ಲದರ ಒಳಗೆ ವ್ಯಾಪಿಸಿಕೊಂಡಿದ್ದಾನೆ ಭಗವಂತ. ಅಂತಹ ಭಗವಂತ ವಾಸುದೇವ ಶಾಂತ ಸುಖ ಸ್ವರೂಪನಾಗಿದ್ದಾನೆ, ಕೂಟಸ್ಥ ನಿರ್ವಿಕಾರನಾಗಿದ್ದಾನೆ, ಯೋಚಿಸಿ ಸ್ವಪ್ರಕಾಶನಾಗಿದ್ದಾನೆ. ಅಂತಹ ವಾಸುದೇವನಿಗೆ ನಮಸ್ಕಾರ ಅಂತ ಇದ್ದಾರೆ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 34 ಆಯ್ತು. ನಮಸ್ಕಾರ ಗುರುಗಳು. ಧನ್ಯವಾದ. ನಮಸ್ಕಾರ ಗುರುಗಳೇ. ತುಂಬಾ ಕಟ್ ಆಯ್ತು ಗುರುಗಳೇ. ನಮಸ್ಕಾರ. ತುಂಬಾ ಬ್ರೇಕ್ ಆಯ್ತು ಇವತ್ತು. ನಮಸ್ಕಾರ ಗುರುಗಳೇ. ಗುರುಭ್ಯೋ ನಮಃ. ಕಟ್ಟಾಯಿ ಕೇಳ್ತಾ ಇತ್ತು ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.